ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಸಾಯೋರ್ಗೆ ದೇವ್ರಿಲ್ಲ, ಕೆಟ್ಟೋರ್ಗೆ ನೆಂಟ್ರಿಲ್ಲ. ರಾಮು ರಾಮು, ಏನಕ್ಕ? ಅಲ್ವೋ ವಾಕಿಂಗ್ ಹೋಗಿ ಬರ್ತೀನಿ ಇಂದೋನು ಇಷ್ಟೊತ್ತಿಗೇನೋ ಬರೋದು? ಬೇಗಲೇ ಬರ್ತಿದ್ದೆಕ್ಕ, ಆದರೆ ದಾರಿನಲ್ಲಿ ಒಂದು ಸಾವಾಗಿತ್ತು, ನೋಡ್ತಾ ನಿಂತಿದ್ದೆ. ಅದಕ್ಕೆ ಸ್ವಲ್ಪ ತಡ ಆಯಿತು ಬರೋದು. ಏನು ಸಾವ? ಎಲ್ಲಿ? ಯಾರು? ಅಕ್ಕ, ಅದೇ ನಮ್ಮ ಹಿಂದಿನ ಬೀದಿನಲ್ಲಿ ಬಡ್ಡಿ ಮುದುಕ ಅಂತ ಕರಿತಿದ್ರಲ್ಲಕ್ಕ, ಒಬ್ಬ ಜಗಳ ಗಂಟಕ ಮುದುಕ ಇದ್ನಲ್ಲ, ಆತ ಇವತ್ತು ಸತ್ತೋಗ್ಬಿಟ್ಟಿದಾನಕ್ಕ. ಅಯ್ಯೋಯ್ಯೋ, ಅಬ್ಬಬ್ಬ, ಅವನಂತೂ ಜನರನ್ನ ಸುಲಿಗೆ ಮಾಡಿ ಮಾಡಿ ತುಂಬಾನೇ ಕೆಟ್ಟ ಹೆಸರು ತಗೊಂಡಿದ್ದ ಬಿಡು. ಅಷ್ಟೇ ಅಲ್ಲಕ್ಕ, ಸತ್ತಿರೋ ಸುದ್ದಿ ತಿಳಿಸಿದ್ರು ಆತನ ನೆಂಟ್ರಿಷ್ಟ್ರು ಯಾರೂ ಬರ್ತಿಲ್ವಂತೆ. ಸರಿ ಆಯ್ತು, ಸಾಯೋರ್ಗೆ ದೇವ್ರಿಲ್ಲ, ಕೆಟ್ಟವ್ರಿಗೆ ನೆಂಟ್ರಿಲ್ಲ ಅನ್ನೋ ಹಾಗೆ. ಏನಕ್ಕ ಅದ್ಗಾದ? ಸಾಯೋರೇ ನೆಂಟ್ರಿಲ್ಲ, ಕೆಟ್ಟೋರ್ಗೆ? ಹಾಗಲ್ಲ ಕಣೋ ರಾಮು, ಸಾಯೋರ್ಗೆ ದೇವ್ರಿಲ್ಲ, ಕೆಟ್ಟೋರ್ಗೆ ನೆಂಟ್ರಿಲ್ಲ ಅಂತ ಗಾದೆ. ಚೆನ್ನಾಗಿದೆ ಕಣಕ್ಕ ಗಾದೆ, ಕೇಳೋದಕ್ಕೆ ಪ್ರಾಸಬದ್ಧವಾಗಿ. ಎಲ್ಲಿ ಕಲ್ತ್ಯಕ್ಕ ಈ ಗಾದೆನಾ? ಕಲಿತೆ, ಕಾಲೇಜಿಗೆ ಹೋಗಿ ಕಲ್ತ್ಕೊಂಡು ಬಂದೆ. ಅಲ್ವೋ, ಗಾದೆ ಜನರ ಬಾಯಿಂದ ಬಾಯಿಗೆ ಬಂದು ಪ್ರಚಲಿತವಾಗುತ್ತೆ ಕಣೋ. ನಮ್ಮಜ್ಜಿ ಹೇಳ್ತಿರ್ಲಿಲ್ವಾ ಈ ಗಾದೆನ? ಅಮ್ಮನೂ ಹೇಳ್ತಿದ್ಲಲ್ಲ. ಈಗ ನೀನು, ಆಮೇಲೆ ನಾನು, ಆಮೇಲೆ ಭಾವ, ಆಮೇಲೆ ಸಾಕೋ ನಿನ್ ತಮಾಷೆ. ಈಗ ಈ ಗಾದೆಯ ಅಂತರಂಗ ಬಹಿರಂಗದ ಅರ್ಥದ ಬಗ್ಗೆ ಇವತ್ತು ನೀನೇ ಹೇಳು, ಕೇಳೋಣ. ನೀನು ಮೊದಲು ಹೇಳು, ಆಮೇಲೆ ನಾನು ಹೇಳ್ತೀನಿ. ಅರ್ಥ ಗೊತ್ತಿಲ್ಲ ಅಂತ ಹೇಳು ನೇರವಾಗಿ. ಹಾಗಲ್ಲಕ್ಕ, ಅರ್ಥ ತಾತ್ಪರ್ಯ ಎಲ್ಲ ನೀನು ಹೇಳಿದ್ರೆ ಚೆನ್ನ ಅಂತ. ಸರಿ ಸಾಕು ನಾನು ಹೊಗಳಿದ್ದು. ಆಯ್ತು, ಈಗ ಹೇಳಕ್ಕ ಗಾದೆಯ ಬಹಿರಂಗ ಅಂತರಂಗದ ಅರ್ಥನೆಲ್ಲ. ಸಾಯೋರ್ಗೆ ದೇವ್ರಿಲ್ಲ, ಕೆಟ್ಟೋರ್ಗೆ ನೆಂಟ್ರಿಲ್ಲ ಅನ್ನೋ ಈ ಗಾದೆ ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡುವಂಥ ಅರ್ಥವತ್ತಾದ ಗಾದೆ ಕಣೋರಾಮು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅನ್ನೋ ಹಾಗೆ ಹೆಚ್ಚು ನೋವಿಲ್ಲದ, ಆಯಾಸವಿಲ್ಲದ ಮರಣ, ಯಾಚನೆ ಇಲ್ಲದ ಸ್ವಾವಲಂಬಿ ಜೀವನ, ಇವುಗಳು ಮಾನವರ ಬದುಕಿಗೆ ಮುಖ್ಯವಾದದ್ದು. ಇದನ್ನು ಸಾಧಿಸಬೇಕಾದರೂ ಮನುಷ್ಯರು ಕಷ್ಟಪಡಬೇಕಾಗತ್ತೆ ಅನ್ನೋ ವಿಶಾಲ ಅರ್ಥವನ್ನು ಈ ಗಾದೆ ತನ್ನ ಒಡಲಿನಲ್ಲಿ ತುಂಬಿಕೊಂಡಿದೆ ಕಣೋ. ಇನ್ನು ಇದರ ಬಹಿರಂಗದ ಅರ್ಥ ಏನಾಗುತ್ತಕ್ಕ? ಸಾಯೋರ್ಗೆ ದೇವ್ರಿಲ್ಲ, ಕೆಟ್ಟೋರ್ಗೆ ನೆಂಟ್ರಿಲ್ಲ ಅನ್ನೋ ಈ ಗಾದೆ ಹುಟ್ಕೊಂಡಿದ್ರ ಬಗ್ಗೆನೇ ಒಂದು ಜನಪದ ಕಥೆನೇ ಪ್ರಚಲಿತವಾಗಿದೆ ಕಣೋ. ಕಥೆನಾ? ಏನಕ್ಕ ಅದು ಕಥೆ? ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ನಮ್ಮ ಮೈಸೂರು ಜಿಲ್ಲೆ ಇದೆಯಲ್ಲ, ಅಲ್ಲಿ ಪಿರಿಯಾಪಟ್ಟಣದ ಕಡೆ ಈ ಕತೆ ಹೇಳ್ತಾರಂತೆ. ಒಂದು ಹಳ್ಳಿಲಿ ಒಬ್ಬ ಹುಡುಗ ಇದ್ನಂತೆ, ತುಂಬಾ ದೊಡ್ಡ ಅವನು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟಿದ್ನಂತೆ. ಸರಿ, ದೊಡ್ಡಪ್ಪ ಚಿಕ್ಕಪ್ಪನ ಮನೇಲಿ ಕೊಟ್ಟಿದ್ದನ್ನು ತಿನ್ಕೊಂಡು ಕಾಲ ಕಳೀತಾ ಇದ್ನಂತೆ. ಏನಾದರೂ ಕೆಲಸ ಹೇಳಿದ್ರೆ ಯಾರಾದರೂ ಇನ್ನೇನೋ ಎಡವಟ್ಟು ಮಾಡಿಬಿಡ್ತಾ ಇದ್ನಂತೆ. ಅದಕ್ಕೆ ಯಾರು ಅವನಿಗೆ ಏನೂ ಕೆಲಸ ಹೇಳಕ್ಕೆ ಹೋಗ್ತಿರ್ಲಿಲ್ವಂತೆ. ಆದರೆ ಅವನ ದೊಡ್ಡಪ್ಪ ಮನಸ್ಸು ಹಿಡಿದೆ, ಇವನು ಸುಮ್ಮನೆ ಮನೇಲಿ ಕೂತಿರ್ತಾನಲ್ಲ ಅಂತನ್ಬಿಟ್ಟು ಒಂದಿನ ಅಲ್ಕಂಡ್ ಮಗ, ಸುಮ್ಕೆ ಬೀದಿ ಅಲಿತಿದ್ಯಲ್ಲ, ಹಿಂಗೆ ಏನಾರು ಒಸಿ ಕೆಲಸ ಮಾಡೋಕ್ಕಾಗ್ದ ಅಂದ. ಏನು ಮಾಡಲಿ ದೊಡ್ಡಪ್ಪ, ನೀನು ಹೇಳು ಒಸಿ ಅಂದ. ಕಾಡ್ಗೋಗಿ ಸೌದೆನಾರು ತಗೊಬ ಹೋಗು ಅಂತಾನೆ. ಸರಿ, ಇವನು ಈ ಹುಡುಗ ಕಾಡಿಗೆ ಬರ್ತಾನೆ. ದೊಡ್ಡ ಮರಕ್ಕೆ ಹತ್ತಿ ಕೊಂಬೆ ತುದಿಯಲ್ಲಿ ನಿಂತ್ಕೊಂಡು ಕೊಂಬೆ ಮಧ್ಯಕ್ಕೆ ಕೊಡ್ಲಿಲಿ ಕಡಿತಾ ಇದ್ದ. ಅದೇ ಹೊತ್ತಿಗೆ ಆಕಾಶದಲ್ಲಿ ಈಶ್ವರ ಪಾರ್ವತಿ ಅನ್ನದ ಪಡಿ ಅಳಿಯಕ್ಕೆ ಅಂತ ಬರ್ತಾ ಇದ್ರಂತೆ. ಆಗ ಪಾರ್ವತಿ ನೋಡ್ತಾಳೆ, ಕೊಂಬೆ ಮೇಲಿದ್ದ ದಡ್ಡನ್ನು ನೋಡಿ, ಅಯ್ಯೋಯ್ಯೋ ನೋಡ್ರಿ ಆ ಹುಡುಗ ದಡ್ಡ, ಅವನನ್ನು ಉಳಿಸಿ ಅಂತ ಈಶ್ವರನ ತುಂಬ ಕಾಡಿ ಬೇಡ್ಕೋತಾಳೆ. ಕೊನೆಗೆ ಈಶ್ವರ ಅಂತಾನೆ, ಅವನು ಕೊಂಬೆ ತುದಿಯಿಂದ ಕೆಳಕ್ಕೆ ಬೀಳುವಾಗ ಅಪ್ಪ ಅಂತ ಕೂಗಿದ್ರೆ ನಾನು ಕಾಪಾಡ್ತೀನಿ, ಅಮ್ಮ ಅಂತ ಕೂಗಿದ್ರೆ ನೀನು ಕಾಪಾಡು ಅಂದ. ಸರಿ, ಆ ಹುಡುಗ ಕೊಂಬೆ ಮುರಿದು ಬಿದ್ದ. ಬೀಳೋವಾಗ ಅಯ್ಯೋಯ್ಯೋಯ್ಯೋ ಅಂತ ಕೂಗ್ತಾ ಪ್ರಾಣ ಬಿಡ್ತಾನೆ.
ಆಗ ಈಶ್ವರ ಹೇಳ್ತಾನೆ, ನೋಡಿದ್ಯಾ, ಅದಕ್ಕೆ ಹೇಳೋದು ಸಾಯೋರಿಗೆ ದೇವ್ರಿಲ್ಲ, ಕೆಟ್ಟೋರಿಗೆ ನೆಂಟ್ರಿಲ್ಲ ಅಂತ ಹೇಳ್ತಾನಂತೆ. ಚೆನ್ನಾಗಿದೆ ಕಣಕ್ಕ ಕಥೆ. ಎಷ್ಟೋ ಸಲ ನಾವು ನೋಡ್ತಿರ್ತೀವಲ್ವ, ಸಾಯೋರು ಪಾಪ ನರಳಿ 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 ಸಾಯ್ತಾರೆ. ಬೇರೆಯವ್ರು ಹೇಳ್ತಿರ್ತಾರೆ, ದೇವ್ರ ಧ್ಯಾನ ಮಾಡು, ದೇವ್ರ ಹೆಸರು ಹೇಳು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಆದರೆ ಸಾಯೋರಿಗೆ ಅವ್ರ ಸಂಕಟದಲ್ಲಿ ಅದಕ್ಕೆಲ್ಲ ಶಕ್ತಿನೇ ಇರಲ್ಲ. ಅದಕ್ಕೆ ಇರ್ಬೋದೇನೋ ಕಣಕ್ಕ, ಕೆಲವರು ಸಾಯೋರ್ ಕಿವಿನಲ್ಲೇ ದೇವ್ರ ಹೆಸರನ್ನ ಹೇಳ್ತಾ ಇರ್ತಾರೆ, ಕಿವಿ ಮೇಲಾದರೂ ದೇವ್ರ ಹೆಸರು ಬೀಳಲಿ ಅಂತ, ಅಲ್ವೇನಕ್ಕ? ಏನೇ ಇರಲಿ, ತಮ್ಮ ಬದುಕಿನುದ್ದಕ್ಕೂ ದೈವಭಕ್ತರಾಗಿದ್ದುಕೊಂಡೇ ಸಾಕಷ್ಟು ದೇವರ ನಾಮ ಸ್ಮರಣೆ ಮಾಡ್ತಿದ್ದೋರ್ಗೂ ಕೂಡ ಸಾಯೋ ಸಮಯದಲ್ಲಿ ದೇವರ ಹೆಸರೇ ಹೇಳೋ ಶಕ್ತಿ ಇದ್ದೇ ಇರುತ್ತೆ ಅಂತ ಖಂಡಿತವಾಗಿ ಹೇಳಕ್ಕಾಗಲ್ಲ. ಅದಕ್ಕೆ ಇರ್ಬೋದೇನೋ ಮಕ್ಕಳಿಗೆಲ್ಲ ದೇವ್ರ ಹೆಸರನ್ನ ಇಟ್ಟು ಅವರನ್ನಾದರೂ ಆಗ ಕೂಗ್ತಾ ಇದ್ರೆ ದೇವ್ರ ಹೆಸರು ಜೊತೆಗೆ ಕೂಗ್ದಂತಾಗುತ್ತೆ ಅಂತ ಹಿಂದಿನವ್ರು ಭಾವಿಸಿದ್ರೇನೋ, ಅದಕ್ಕೆ ದೇವ್ರ ಹೆಸರನ್ನೇ ಮಕ್ಕಳಿಗೆ ಇಡ್ತಾ ಇದ್ರಲ್ವಾ? ಇರ್ಬೋದು. ಮತ್ತೆ ಕೆಟ್ಟವ್ರಿಗೆ ನೆಂಟ್ರಿಲ್ಲ ಅಂದ್ರೆ ಅರ್ಥ ಸ್ಪಷ್ಟವಾಗೇ ಇದೆಯಲ್ಲ. ನಮ್ಮ ಮಾತಿನಲ್ಲಿ, ಕೃತಿಗಳಲ್ಲಿ, ವರ್ತನೆಗಳಲ್ಲಿ ಇತರರ ಜೊತೆ ಸೌಹಾರ್ದಯುತವಾಗಿ ಪ್ರೀತಿಯಿಂದ, ಸ್ನೇಹದಿಂದ, ವಿಶ್ವಾಸದಿಂದ ನಡ್ಕೊಳ್ಳದೆ ಇದ್ದರೆ ಯಾವ ನೆಂಟು ಸಂಬಂಧಗಳು ಉಳಿಯೋದಿಲ್ಲ. ಹೀಗೆ ನಡ್ಕೊಳ್ಳದೆ ಇರೋರು ಕೆಟ್ಟವರು ಅಂತ ಅನ್ನಿಸ್ಕೊಳ್ತಾರೆ, ಜನನ ಸಂಪಾದಿಸೋದ್ರಲ್ಲಿ ವಿಫಲರಾಗ್ತಾರೆ ಕಣೋ. ನಮ್ಮ ಸಮಾಜದಲ್ಲೂ ನಾವು ನೋಡ್ತಾನೆ ಇರ್ತೀವಲ್ಲಕ್ಕ, ಕೆಟ್ಟತನದಿಂದ ಹಗೆಯನ್ನ ಸಾಧಿಸೋದ್ರಿಂದ ಮನುಷ್ಯ ಸಂಬಂಧಗಳು ಮುರಿದು ಬಿದ್ದು ಯಾರಿಗೂ ಬೇಡದವರಾಗಿ ಬದುಕ್ತಿರೋಂತಹ ಎಷ್ಟೋ ಜನನ್ನ. ಅದಕ್ಕೆ ಹಿರಿಯರು ಹೇಳೋದು, ಯಾರಿಗೂ ತೊಂದರೆ ಕೊಡದೆ ಇನ್ನೊಬ್ಬರು ನಮ್ಮ ಹಾಗೆ ಮನುಷ್ಯರು ಅಂತ ಭಾವಿಸಿ ಸಹಮಾನವರಿಗೆ ತೋರಿಸ್ಬೇಕಾದಂಥ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತಾ ಸಹಕಾರದಿಂದ ಬದುಕಬೇಕು ಅಂತ. ಮತ್ತೆ ನಮ್ಮಿಂದ ತುಂಬಾ ಒಳ್ಳೆಯದನ್ನ ಮಾಡೋಕ್ಕಾಗದೇ ಇದ್ರೂ ಕೆಟ್ಟದ್ದನ್ನಾದರೂ ಖಂಡಿತ ಮಾಡಬಾರ್ದಲ್ವಕ್ಕ? ಹೌದು ಕಣ. ಮತ್ತೆ ಒಳ್ಳೆಯದನ್ನು ಮಾಡೋದು ಗೊತ್ತಿಲ್ಲದೆ ಇದ್ದರೆ ಸೋಮೇಶ್ವರ ಶತಕದಲ್ಲಿ ಹೇಳಿರೋ ಹಾಗೆ ಕೆಲವೊಂಬಲ್ಲವರಿಂದ ಕಲಿತು ಕೆಲವೊಂಬಾಳ್ಪವರಿಂದ ಕಲಿತು ಅನ್ನೋ ಹಾಗೆ ಇನ್ನೊಬ್ಬರನ್ನ ನೋಡಿನಾದರೂ ಒಳ್ಳೆಯದನ್ನು ಕಲಿಬೋದಲ್ವಾ? ಅಕ್ಕ ಮಾತನಾಡೋದನ್ನ ನಿನ್ನಿಂದ ಕಲ್ತು ಅಂತ ಹೇಳಬೇಕಷ್ಟೆ. ಸಮಯ ನೋಡಿ ಎಷ್ಟಾಗಿದೆ, ಬೇಗ ಬೇಗ ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಒಚ್ಚಾವ್ಗೆ ಕಣ. ಬೇಗ ಬೇಗ ಕೊಡಕ್ಕ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.